told your friend you're not okay? And tell me what's wrong and why you Sachin Tendulkar is popularly referred to as the god of cricket. stay strong and fake a smile until I look away. ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫೈನಲಿ ನನ್ನ ಹತ್ರ ಇದೆ ಬೋಟ್ ಅವರ ವೇವ್ ಕನೆಕ್ಟ್. ಈ ಸ್ಮಾರ್ಟ್ ವಾಚ್ಗಂತೂ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ, ಯಾಕಂದ್ರೆ ನಮಗೆ ಇದು ಬಜೆಟ್ ಅಲ್ಲಿ ಸಿಗುವ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇರುವ ಸ್ಮಾರ್ಟ್ ವಾಚ್. ಈ ಸ್ಮಾರ್ಟ್ ವಾಚ್ನ ನಾವು ಪರ್ಚೇಸ್ ಮಾಡೋದು ರಿಯಲಿ ವರ್ತಾ, ಪ್ರೈಸ್ ಏನು, ಫೀಚರ್ಸ್ ಏನು, ಇದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇನ್ನೆಂತೂ ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಈ ಬೋಟ್ ಸ್ಮಾರ್ಟ್ ವಾಚ್ನ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಲಾಂಚ್ ಪ್ರೈಸ್ ಬಂದು 2500 ರುಪೀಸ್. ಈ ಪ್ರೈಸ್ ನಮ್ಗೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇದೆ. ನೀವೇನಾದರೂ ಈ ವಾಚ್ನ ಪರ್ಚೇಸ್ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಸೊ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಬನ್ನಿ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಮೇಲೆ ಬೋಟ್ ಕನೆಕ್ಟ್ ಅಂತ ಬರ್ತಿರೋ ವಾಚ್ನ ನಾವು ನೋಡ್ಬೋದು ಇಲ್ಲಿ. ಸೊ ವಾಚ್ಗೆ ಆಮೇಲೆ ಬರೋಣ, ಬಾಕ್ಸಲ್ಲಿ ಇನ್ನೇನೇನಿದೆ ಅಂತ ನೋಡೋಣ. ಇನ್ನೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಈ ಪ್ಯಾಕೇಜಲ್ಲಿ ನಮಗೆ ಚಾರ್ಜರ್ನ ಕೊಟ್ಟಿದ್ದಾರೆ. ಸೊ ಚಾರ್ಜರ್ ನಮ್ಗೆ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಮಗೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಹೇಗೆ ಈ ವಾಚ್ನ ಯೂಸ್ ಮಾಡೋದು ಅಂತ ಡೀಟೇಲ್ಡ್ ಇನ್ಫಾರ್ಮೇಷನ್ ನಮಗೆ ಇದರಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ನಮಗೆ 1 ಇಯರ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ಈಗ ನಮ್ಮ ಮೇನ್ ಪ್ರಾಡಕ್ಟ್ ವಾಚಿಗೆ ಬರೋಣ. ಸೊ ನಾನು ಬ್ಲ್ಯಾಕ್ ಕಲರ್ನ ಚೂಸ್ ಮಾಡಿದ್ದೀನಿ. ವಾವ್, ವಾಚ್ ಈ ಥರ ಇದೆ ನೋಡೋದಕ್ಕೆ. ಸೊ ಬನ್ನಿ ಈಗ ಇದನ್ನು ನಾವು ಪೀಲ್ ಮಾಡೋಣ. ಸೊ ಈಗ ನಾನು ಬೋಟ್ ವೇವ್ ಅಪ್ಲಿಕೇಶನ್ನ ನನ್ನ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗಿದೆ. ಸೊ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಏನೆಲ್ಲ ಡೀಟೇಲ್ಸ್ ಬೇಕೋ ಅದೆಲ್ಲ ಶೇರ್ ಮಾಡಾಗಿದೆ. ನೆಕ್ಸ್ಟ್ ಈಗ ಮೊಬೈಲ್ಗೆ ವಾಚ್ನ ಪೇರ್ ಮಾಡಬೇಕು. ಅದು ಹೇಗೆ ಅಂದರೆ ಆ್ಯಡೆಡ್ ಡಿವೈಸ್ ಆಪ್ಷನ್ ಇದೆ. ಆ್ಯಡೆಡ್ ಡಿವೈಸ್ಗೆ ಹೋದರೆ ಅಲ್ಲಿ ನಮಗೆ ವಾಚ್ ಅಥವಾ ಬ್ರೇಸ್ಲೆಟ್ ಅಂತ ಕೇಳುತ್ತೆ. ನಾನು ವಾಚ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಮ್ಗೆ ಆಲ್ರೆಡಿ ಬಂದಿದೆ ಪ್ಲೀಸ್ ಸೆಲೆಕ್ಟೆಡ್ ಡಿವೈಸಲ್ಲಿ ಕನೆಕ್ಟ್ ಅಂತ ಬಂದಿದೆ. ಸೊ ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಈಗ ವಾಚ್ ಬೈಂಡಿಂಗ್ ಆಗ್ತಿದೆ. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಪ್ರೋಸೆಸ್. ನಮಗೆ ಬೈಂಡಿಂಗ್ ಆಗ್ತಿದೆ, ಅದು ಎಸ್ ಪೇರ್ ಆಯಿತು. ಸೊ ಜಸ್ಟ್ ಅಲ್ಲೇನೋ ನಾವು ಟ್ಯಾಪ್ ಮಾಡೋದೇನೂ ಬೇಕಾಗಿಲ್ಲ, ಅದು ಬೈಂಡಿಂಗ್ ಆಗಿದ ತಕ್ಷಣ ಆಟೋಮೆಟಿಕ್ಲಿ ಟಿಕ್ ಅಂತ ಬರುತ್ತೆ ಡೈಲರ್ ಮೇಲೆ, ಅಷ್ಟೇ. ಸೊ ಪೇರಿಂಗ್ ಪ್ರೊಸೆಸ್ ವೆರಿ ಸಿಂಪಲ್. ಇನ್ನು ಈ ವಾಚ್ನ ಓವ್ಯೂ ಬಂದರೆ, ವಾಚ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸ್ಟ್ರ್ಯಾಪ್ ಎಲ್ಲ ಸಖತ್ತು ಸಾಫ್ಟ್ ಆಗಿದೆ. ನಾವು ಲಾಂಗ್ ವೇರ್ ಮಾಡಿದ್ರು ಏನು ಶೆಕೆ ಆಗಲಿ, ಇರಿಟೇಷನ್ ಆಗಲಿ, ಅನ್ಕಂಫರ್ಟಬಲ್ ಆಗಲಿ ಏನೂ ಇರೋದಿಲ್ಲ. ಬಿಕಾಸ್ ಕ್ವಾಲಿಟಿ ಎಲ್ಲ ಸ್ಟ್ರ್ಯಾಪ್ದು ತುಂಬಾ ಚೆನ್ನಾಗಿದೆ. ಇನ್ನು ಡಿಸ್ಪ್ಲೇಗೆ ಬಂದರೆ ನಮಗೆ 1.69 ಇಂಚಸ್ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ನಮಗೆ ರೆಸಲ್ಯೂಷನ್ ಬಂದು 240x280 ಪಿಕ್ಸಲ್ಸ್ ಇದೆ ರೆಸಲ್ಯೂಷನ್. ಡಿಸ್ಪ್ಲೇ ಎಲ್ಲ ತುಂಬಾ ಹ್ಯೂಜ್ ಆಗಿದೆ, ಸೂಪರ್ ಆಗಿದೆ. ಸೊ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ, ನಮಗೆ ಈ ಸ್ಟ್ರ್ಯಾಪ್ ಇದೆಲ್ಲ ಸ್ಟ್ರೈಟ್ ಆಗಿ ಕೂರ್ತಿಲ್ಲ, ಈ ಥರ ಕರ್ವ್ ಆಗಿ ಕೂರ್ತಿದೆ. ಯಾಕಂದರೆ ಮೋಸ್ಟ್ಲಿ ನನ್ನ ಪ್ರಕಾರ ನಾವು ಇದನ್ನು ವೇರ್ ಮಾಡಿದಾಗ ಆ ಸೆನ್ಸರ್ಸ್ ಏನೆಲ್ಲ ಇರುತ್ತಲ್ಲ ಬ್ಯಾಕ್ ಸೈಡ್, ಆ ಸೆನ್ಸರ್ಸ್ ಕರೆಕ್ಟಾಗಿ ನಮ್ಮ ಸ್ಕಿನ್ಗೆ ಟಚ್ ಆಗಲಿ, ಅಪ್ರೋಪ್ರಿಯೇಟ್ ರಿಸಲ್ಟ್ ಕೊಡಲಿ ಅಂದ್ಬಿಟ್ಟೆ ಅವರು ಈ ಥರ ಡಿಸೈನ್ ಮಾಡಿರ್ಬೋದು. ಸೊ ಫ್ಲಾಟ್ ಸರ್ಫೇಸಲ್ಲಿ ನಾವು ಇಡಕ್ಕೆ ಹೋದ್ರೂ ಅದು ಸ್ಟ್ರೈಟಾಗಿ ಕೂರ್ತಿಲ್ಲ. ಸೊ ಇದೇ ಥರ ಕರ್ವಲ್ಲೇ ಇದೆ. ಸೊ ಇನ್ನು ಫಿಸಿಕಲ್ ಬಟನ್ಸ್ಗೆ ಬಂದರೆ ನಮಗೆ ಒಂದು ಮೆನ್ಯೂ ಬಟನ್ ಕೊಟ್ಟಿದ್ದಾರೆ. ಈ ಬಟನ್ ನಾವು ಕ್ಲಿಕ್ ಮಾಡಿದ್ರೆ ಮೆನ್ಯೂಗೆ ಹೋಗ್ಬೋದು, ಮತ್ತು ಇದೇ ಬಟನ್ನ ಯೂಸ್ ಮಾಡಿಕೊಂಡು ಮೆನ್ಯೂಯಿಂದ ಆಚೆ ಬರ್ಬೋದು. ಆ್ಯಂಡ್ ಕೆಳಗಡೆ ನಮಗೆ ಇಲ್ಲಿ ಒಂದು ಮೈಕ್ ಕೂಡ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು ಒಂದು ಮೈಕ್ ಕೂಡ ಇದೆ. ಸೊ ಇದರಿಂದ ಮೈಕ್ ಯಾಕಿದೆ ಅಂದರೆ ನಾವು ಇದರಿಂದ ಕಾಲ್ಸ್ ಕೂಡ ಅಟೆಂಡ್ ಮಾಡ್ಬೋದು, ವಾಚಿಂದನೇ ಕಾಲ್ಸ್ ಅಟೆಂಡ್ ಆ್ಯಂಡ್ ಡಿಸ್ಕನೆಕ್ಟ್ ಕೂಡ ಮಾಡ್ಬೋದು. ಆ್ಯಂಡ್ ಸೈಡಲ್ಲಿ ನಮಗೆ ಸ್ಪೀಕರ್ ಗ್ರಿಲ್ನ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಮಗೆ ಕೆಲವೊಂದು ಸೆನ್ಸರ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಚಾರ್ಜಿಂಗ್ ಪಾಯಿಂಟ್ನ ನಾವು ನೋಡ್ಬೋದು. ಆ್ಯಂಡ್ ಈ ಸ್ಟ್ರ್ಯಾಪ್ನ ನಾವು ರಿಮೂವ್ ಕೂಡ ಮಾಡ್ಬೋದು. ನಮಗೆ ಡಿಫ್ರೆಂಟ್ ಕಲರ್ ಆಪ್ಷನ್ಸ್ ಕೂಡ ಇದೆ ನಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ಸಲ್ಲಿ. ಸೊ ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸ್ಟ್ರ್ಯಾಪ್ನ ನಾವು ಈಸಿಲಿ ಚೇಂಜ್ ಮಾಡ್ಕೋಬೋದು. ಸೊ ಬನ್ನಿ ಈಗ ವೇರ್ ಮಾಡ್ತೀನಿ. ಆಲ್ರೆಡಿ ನನ್ನ ಹತ್ರ ಒಂದು ವಾಚ್ ಇದೆ. ಸೊ ಈಗ ಅದನ್ನು ರಿಮೂವ್ ಮಾಡಿಬಿಟ್ಟು ಈ ವಾಚ್ನ ವೇರ್ ಮಾಡಿ ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಹೇಳ್ತೀನಿ. ಎಸ್, ಸಖತ್ತು ಕಂಫರ್ಟಬಲ್ ಆಗಿದೆ. ಆ್ಯಕ್ಚುಲಿ ಸ್ಟ್ರ್ಯಾಪ್ ಅಂತೂ ತುಂಬಾ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ಟ್ರ್ಯಾಪ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ರಿಯಲಿ ಲೈಕ್ಡ್ ಇಟ್. ಆ್ಯಂಡ್ ಸಖತ್ತು ಕಂಫರ್ಟಬಲ್ ಆಗಿದೆ. ಎಸ್, ಹೇಗೆ ಕಾಣಿಸ್ತಿದೆ ಹೇಳಿ. ಈ ವಾಚ್ನ ಡೈಲ್ ಫೇಸ್ ನೋಡೋದಕ್ಕೆ ಈ ಥರ ಇದೆ. ಮೇಲ್ಗಡೆಯಿಂದ ಕೆಳಗಡೆ ನಾವು ಸ್ವೈಪ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಏನೆಲ್ಲ ನೋಟಿಫಿಕೇಶನ್ಸ್ ಇದೆ ಅದನ್ನಿಲ್ಲೇ ಚೆಕ್ ಮಾಡ್ಬೋದು. ಅದೇ ನಾವು ಲೆಫ್ಟ್ ಅಥವಾ ರೈಟ್ ಸ್ವೈಪ್ ಮಾಡಿದ್ರೆ ನಮಗೆ ಏನೆಲ್ಲ ರನ್ನಿಂಗ್ ಅಪ್ಲಿಕೇಶನ್ಸ್ ಇದೆ ಅದನ್ನೆಲ್ಲ ನಾವು ಈಸಿಲಿ ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಇಲ್ಲಿ ನಮಗೆ ಬ್ರೈಟ್ನೆಸ್ ನೋಡ್ಬೋದು. ನಮಗೆ 5 ಮೋಡ್ಸ್ ಆಫ್ ಬ್ರೈಟ್ನೆಸ್ ಆಪ್ಷನ್ ಕೊಟ್ಟಿದ್ದಾರೆ. ಇದು ಫಸ್ಟ್ ಮೋಡ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಮೋಡ್ ಇಸ್ ದ ಹೈಯೆಸ್ಟ್ ಬ್ರೈಟ್ನೆಸ್ ಅಂತಲೇ ಹೇಳ್ಬೋದು, 100% ಅದು. ಆ್ಯಂಡ್ ನಮಗೆ ಈ ಪ್ರೈಸ್ಗೆ ವೇಗ್ ಗೆಸ್ಚರ್ ಕೂಡ ಕೊಟ್ಟಿದ್ದಾರೆ.
ರಿಯಲಿ ವರ್ತ್ ಅಂತಲೇ ಹೇಳ್ಬೋದು. ಈಗ ವೇಕ್ ಗೆಸ್ಚರ್ ಆನ್ ಕೂಡ ಆಯಿತು. ಆ್ಯಂಡ್ ಇದಲ್ಲದೆ ನಿಮ್ಮ ಮೊಬೈಲ್ ಎಲ್ಲಾದರೂ ನೀವು ಮಿಸ್ಪ್ಲೇಸ್ ಮಾಡಿದರೆ ಈಸಿಲಿ ಕಂಡುಹಿಡಿಬೋದು. ಜಸ್ಟ್ ನಾವು ಇದನ್ನು ಟ್ಯಾಪ್ ಮಾಡಿದ್ರೆ ಸಾಕು, ಮೊಬೈಲ್ ರಿಂಗ್ ಆಯಿತು. ಸೊ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಆ್ಯಂಡ್ ಮತ್ತೆ ನೀವು ಬ್ಯಾಕ್ ಹೋಗಬೇಕು ಅಂದರೆ ಈ ಫಿಸಿಕಲ್ ಬಟನ್ನ ಒಂದ್ಸರಿ ಪ್ರೆಸ್ ಮಾಡಿದ್ರೆ ಸಾಕು, ನಾವು ಬ್ಯಾಕ್ ಹೋಗ್ತೀವಿ. ಮತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಮೆನ್ಯೂ ಬರುತ್ತೆ, ಏನೆಲ್ಲ ಇದೆ ಲಿಸ್ಟ್ ಆಫ್ ಅಪ್ಲಿಕೇಶನ್ಸ್ ಅದನ್ನೆಲ್ಲ ನಾವು ಇದರಲ್ಲಿ ನೋಡ್ಬೋದು. ಫ್ಲ್ಯಾಶ್ ಲೈಟ್ ಇದೆ, ಫೈಂಡ್ ಫೋನ್ ಇದೆ, ಸೆಟ್ಟಿಂಗ್ಸಲ್ಲಿ ನಮಗೆ ವೇಕ್ ಗೆಸ್ಚರ್ ಇದೆ, ಡೋಂಟ್ ಡಿಸ್ಟರ್ಬ್ ಇದೆ. ಆ್ಯಪ್ ವ್ಯೂ ಅಲ್ಲಿ ನಮಗೆ ಲಿಸ್ಟ್ ವ್ಯೂ ಬೇಕಾ, ಗ್ರಿಡ್ ವ್ಯೂ ಬೇಕಾ. ಈಗ ನಾನು ಗ್ರಿಡ್ ವ್ಯೂ ಮಾಡ್ತಾ ಇದ್ದೀನಿ, ಗ್ರಿಡ್ ವ್ಯೂ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಾವು ನೋಡ್ಬೋದು, ನೋಡಿ ಗ್ರಿಡ್ ವ್ಯೂ ಚೇಂಜ್ ಆಯಿತು. ಈ ವೇವ್ ಕನೆಕ್ಟ್ನ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಬ್ಯಾಟ್ರಿ, ಬೋಟ್ ಅವ್ರು ಹೇಳೋ ಪ್ರಕಾರ ನಮಗೆ 7 ಡೇಸ್ವರೆಗೂ ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ ಕೊಡುತ್ತಂತೆ. ಆದರೆ ನಾವು ಏನಾದರೂ ಕಾಲ್ಸ್ನ ಬ್ಲೂಟೂತಿಂದ ಪಿಕ್ ಮಾಡಿದ್ರೆ ನಮಗೆ 2 ಡೇಸ್ಗೆ ಲಿಮಿಟ್ ಆಗ್ತಿದೆ. ಸೊ ನಾನೊಂದು ವಾರ ಈ ವಾಚ್ನ ಯೂಸ್ ಮಾಡಿ ನಿಮಗೆ ಕಮೆಂಟ್ ಮಾಡ್ತೀನಿ ನನಗೆ ಎಷ್ಟು ಬರ್ತಿದೆ ಬ್ಯಾಟ್ರಿ ಬ್ಯಾಕಪ್ ಅಂತ. ಆ್ಯಂಡ್ ನಮಗೆ ಈ ವಾಚ್ ಬಂದು IP68 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಆಗಿದೆ. ಇದರಲ್ಲಿ ನಾವು ಈ ವಾಚ್ನೇ ವೇರ್ ಮಾಡಿಕೊಂಡು ಈಸಿಯಾಗಿ ಸ್ವಿಮ್ ಎಲ್ಲ ಕೂಡ ಮಾಡ್ಬೋದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಆ್ಯಂಡ್ ನಮಗೆ ಫಿಟ್ನೆಸ್ ಫ್ರೀಗೆ ಈ ವಾಚಲ್ಲಿ ನಮಗೆ 60 ಸ್ಪೋರ್ಟ್ ಮೋಡ್ ಆಪ್ಷನ್ಸ್ನ ಕೊಟ್ಟಿದ್ದಾರಂತೆ. ಸ್ಪೋರ್ಟ್ ಮೋಡ್ ಆಪ್ಷನ್ಸ್ ನಮಗೆ ಇದರಲ್ಲಿ 60 ಇದೆ. ಔಟ್ಡೋರ್ ರನ್ ಇದೆ, ಇಂಡೋರ್ ವಾಕ್ ಇದೆ, ಔಟ್ಡೋರ್ ಸೈಕಲ್, ಕ್ರಿಕೆಟ್, ಸಾಕರ್, ಪೂಲ್ ಸ್ವಿಮ್, ಓಪನ್ ವಾಟರ್ ಸ್ವಿಮ್, ಯೋಗ ಆ್ಯಂಡ್ ಇವನ್ ಪಿಲೇಟ್ಸ್ ಆ್ಯಂಡ್ ಡ್ಯಾನ್ಸ್ ಕೂಡ ನಾವು ಮಾಡ್ಬೋದು. ಸೊ ಈಗ ಯಾವುದಾದ್ರೂ ಡ್ಯಾನ್ಸಿಂಗ್ ಮಾಡಿದ್ರೆ ಇಲ್ಲಿ ನೋಡಿ ಸೌಂಡ್ ಬಂತಲ್ಲ. ಸೊ ಈಗ ಇವಾಗ ನಮಗೆ ಸ್ಟಾರ್ಟ್ ಮಾಡುತ್ತೆ, ನಾವು ಎಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದೀವಿ, ಕ್ಯಾಲರೀಸ್ ಎಷ್ಟು ಬರ್ನ್ ಆಗ್ತಿದೆ ಅಂತ ಇಲ್ಲೆಲ್ಲ ಅದು ರೆಕಾರ್ಡ್ ಆಗುತ್ತೆ. ನಾವು ಇದು ಸ್ಕ್ರೀನಲ್ಲಿ ನೋಡ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಸ್ಪೋರ್ಟ್ಸ್ ಈ ಫಿಟ್ನೆಸ್ ಫ್ರೀಕ್ಸ್ಗಂತೂ ಈ ಫೀಚರ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಬನ್ನಿ ಈಗ ಹಾರ್ಟ್ ರೇಟ್ ಎಷ್ಟಿದೆ ಅಂತ ನೋಡೋಣ. ಸೊ ಈಗ ಮೆಷರ್ ಮಾಡೋಣ. ಸೊ ಮೆಷರಿಂಗ್ ಇನ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ಆ ರೆಡ್ ಇದೆ, ಅದು ಕಂಪ್ಲೀಟ್ಲಿ ಈ ಕಡೆ ಎಂಡ್ವರೆಗೂ ಬರಬೇಕು, ಆಗ ನಮಗೆ ಅದು ರಿಸಲ್ಟ್ ಕೊಡೋಕೆ ರೆಡಿ ಇದೆ ಅಂತ ಅರ್ಥ. ಸೊ 76 ಇದೆ ನನ್ನ ಹಾರ್ಟ್ ರೇಟ್. ನೆಕ್ಸ್ಟು ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಇದಕ್ಕೆ ನಮ್ಮ ರಿಸ್ಟು ಸಖತ್ತು ಟೈಟಾಗಿರಬೇಕು, ಈ ಥರ ಟೈಟಾಗಿ ಹೋಲ್ಡ್ ಮಾಡಿರಬೇಕು. ಆ್ಯಂಡ್ ವಾಚ್ ಕೂಡ ಅಷ್ಟೇ ಪ್ರಾಪರಾಗಿ ಸ್ಕಿನ್ಗೆ ಟಚ್ ಆಗ್ತಾ ಇರಬೇಕು. ಸೊ ಈ ಮೆಷರಿಂಗ್ ಪ್ರೋಸೆಸ್ ಎಲ್ಲ ಒಂದು ಸ್ವಲ್ಪ ನಿಧಾನ ಅಂತಲೇ ಹೇಳ್ಬೋದು. ಬ್ಲಡ್ ಆಕ್ಸಿಜನ್ ಎಲ್ಲ ಎಷ್ಟಿದೆ ಅಂತ ಹೇಳೋದಕ್ಕೆ. ಸೊ 95, 96 ಆ್ಯಂಡ್ 96 ಆ ಇದರಲ್ಲಿ ನನ್ನದು SpO2 ಇದೆ. ಸೊ ನೀವೇ ನೋಡ್ಬೋದು ಸ್ಕ್ರೀನಲ್ಲಿ. ಆವ್ರೇಜ್ 99% ಇದೆ ಇಲ್ಲಿ. ಈ ವಾಚಲ್ಲಿ ನಮಗೆ ಇನ್ನೊಂದು ಬೆಸ್ಟ್ ಫೀಚರ್ ಏನಂದರೆ ಆಂಬಿಯಂಟ್ ಸೌಂಡ್ ಅಂತಲೇ ಹೇಳ್ಬೋದು. ಇದು ನಮ್ಮ ಸುತ್ತಮುತ್ತ ಏನೆಲ್ಲ ಸೌಂಡ್ಸ್ ಇದೆ ಅದನ್ನೆಲ್ಲ ಡಿಟೆಕ್ಟ್ ಮಾಡುತ್ತೆ. ಜಾಸ್ತಿ ಮಾತಾಡಿದಷ್ಟು ಅಥವಾ ಜಾಸ್ತಿ ಸೌಂಡ್ ಬಂದಷ್ಟು ನಮ್ಗೆ ಇಲ್ಲಿ ನೋಡ್ಬೋದು ಮೆಷರಿಂಗ್ ಕಲರ್ಸ್ ಎಲ್ಲ ಇಲ್ಲಿ ಚೇಂಜ್ ಆಗ್ತಾ ಬರ್ತಿದೆ. ಸೊ ಅದು ಇಂಡಿಕೇಶನ್ ಕೊಡುತ್ತೆ ನೀವು ಜಾಸ್ತಿ ಸೌಂಡ್ ಕಡೆ ಇದ್ರೆ ಸ್ವಲ್ಪ ಐಸೋಲೇಟ್ ಆಗಿ, ಇಲ್ಲಾಂದ್ರೆ ಕಿವಿಗೆ ತೊಂದರೆ ಆಗುತ್ತಂತ. ನಮಗೆ ಇದು ಬೇರೆ ಬ್ರ್ಯಾಂಡ್ಸಲ್ಲಿ ಯಾವ ವಾಚಲ್ಲೂ ಈ ಥರ ಫೀಚರ್ ಇಲ್ಲ. ನಮಗೆ ಈ ಬೋಟ್ ವಾಚಲ್ಲೇ ನಮಗೆ ಈ ಫೀಚರ್ ಕೊಟ್ಟಿರೋದು. ಸಖತ್ತು ಹ್ಯಾಂಡಿ ಫೀಚರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ಫೀಚರ್. ನಾವು ಈ ವಾಚಿಂದನೇ ಕಾಲ್ಸ್ನ ಮಾಡ್ಬೋದು. ಇವನ್ ಕಾಲ್ ಹಿಸ್ಟ್ರಿನ ಕೂಡ ನಾವು ಈ ವಾಚಲ್ಲೇ ನೋಡ್ಬೋದು. ಸೊ ನೀವು ನೋಡ್ಬೋದು ನಾನು ಎಷ್ಟು ಕಾಲ್ಸ್ನ ಅಟೆಂಡ್ ಮಾಡಿದ್ದೀನಿ ಆ ಡೀಟೇಲ್ಸ್ ಎಲ್ಲ ನಮಗೆ ಇದರಲ್ಲೇ ಬರುತ್ತೆ. ಆ್ಯಂಡ್ ಈವನ್ ನಾವು ಕಾಲ್ಸ್ನ ಕೂಡ ಮಾಡ್ಬೋದು. ಈಗ ಯಾವುದೋ ಅಂದ್ರೆ ಒಂದು ವೇಗಾಗಿ ಒಂದು ನಂಬರ್ಗೆ ಕಾಲ್ ಮಾಡ್ತೀನಿ. ಸೊ ಈ ವಾಚಿಂದ ನಾವು ಕಾಲ್ ಅಟೆಂಡ್ ಮಾಡ್ಬೋದು, ಕಾಲ್ ಡಿಸ್ಕನೆಕ್ಟ್ ಮಾಡ್ಬೋದು, ಇವನ್ ಕಾಲ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಈಗ ನಾನು ಈ ವೇವ್ ಕನೆಕ್ಟ್ ಇಂದಾನೆ ಕಾಲ್ಸ್ನ ಮಾಡ್ತೀನಿ. ನಮ್ಮ ಫ್ರೆಂಡ್ ಒಬ್ರು ಕಾಲ್ ಮಾಡ್ತೀನಿ. ಸೊ ಆಡಿಯೋ ಕ್ಲಾರಿಟಿ ಎಲ್ಲ ಹೇಗಿದೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಕೇಳಿಸ್ತಿದ್ಯಾ ರಮ್ಯ? ಆಡಿಯೋ ಕ್ಲಾರಿಟಿ ಹೇಗಿದೆ? ಚೆನ್ನಾಗಿದೆ ಅಶೋಕ್. ಹೌದಾ? ಏನು ಡಿಸ್ಟರ್ಬೆನ್ಸ್ ಏನು ಇಲ್ಲ ಅಲ್ಲ? ಇಲ್ಲ, ಕ್ಲಾರಿಟಿ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ರಮ್ಯಾ. ಬಾಯ್. ನೋ ಪ್ರಾಬ್ಲಮ್ ಅಶು, ಬಾಯ್. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬಿಲ್ಟ್ ಇನ್ ಅಲೆಕ್ಸಾ ಕೂಡ ಇದೆ. ಬನ್ನಿ ಕೆಲವೊಂದು ಕ್ವಶನ್ಸ್ ನ ಕೇಳೋಣ. ಅಲೆಕ್ಸಾ, ಹೂ ಇಸ್ ರೆಫರ್ಡ್ ಆಸ್ ಇಂಡಿಯನ್ ಕ್ರಿಕೆಟ್ ಗಾಡ್? Sachin Tendulkar is popularly referred to as the god of cricket. ಇನ್ನು ಬೋಟ್ ವೇವ್ ನ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗೆ ಅಪ್ಲಿಕೇಶನ್ ಅಲ್ಲಿ ಕನೆಕ್ಟ್ ಅಂತ ಒಂದಿರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಾವು ಎಲ್ಲ ಡೀಟೇಲ್ಸ್ನ ನೋಡ್ಬೋದು. ವಾಚ್ ಫೇಸ್ ನೋಡ್ಬೋದು. ನಮಗೆ ಅಲ್ಲಿ ವಾಚ್ ಫೇಸ್ ಮಾರ್ಕೆಟೇ ಇದೆ. ಅಲ್ಲಿ ಮೋರ್ ಅಂತ ನೋಡಿದ್ರೆ ನಮಗೆ ಎಷ್ಟೊಂದು ಲಿಸ್ಟ್ ಆಫ್ ವಾಚ್ ಫೇಸಸ್ ಅವೈಲೇಬಲ್ ಇದೆ. ಅಲ್ಲಿ ನಾವು ನೋಡ್ಬೋದು ನ್ಯೂ ಅರೈವಲ್ಸ್ ಅಂತೆ, ಡೂಡಲ್ ಅಂತೆ, ಫೋಟೋಸ್ ಅಂತೆ, ಫೆಸ್ಟಿವಲ್ ಸೀಸನ್ ತಕ್ಕಂಗೆ ಫೆಸ್ಟಿವಲ್ಸ್ಗೆ. ಆ್ಯಂಡ್ ಮ್ಯಾನೇಜ್ ವಾಚ್ ಫೇಸಸಲ್ಲಿ ನಾವು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದಿದೆ. ಸೊ ನಾನೀಗ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಯೆಲ್ಲೋ ಕಲರ್ ಸದ್ಯಕ್ಕೆ ನನ್ನ ವಾಚಲ್ಲಿ ನೀವು ನೋಡ್ಬೋದು ಈ ಬ್ಲೂ ಕಲರ್ ಇಟ್ಟಿದ್ದೀನಿ. ಸೊ ಐ ವುಡ್ ಲೈಕ್ ಟು ಚೇಂಜ್ ಇಟ್ ಟು ಯೆಲ್ಲೋ ಕಲರ್. ಸೊ ಈಗ ಯೆಲ್ಲೋ ಕಲರ್ ಇದನ್ನು ನಾನು ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ. ನಾವು ಅದು ನೋಡ್ಬೋದು, ಈಗ ಚೇಂಜ್ ಆಯಿತು. ಸೊ ಈಗ ವಾಚ್ ಫೇಸ್ ಚೇಂಜ್ ಆಯಿತು. ಸೊ ಈ ವಾಚ್ ಡಯಲ್ ಫೇಸ್ ಎಲ್ಲ ನಾವು ಈಸಿಲಿ ಅಪ್ಲಿಕೇಶನಿಂದಾನೇ ಚೇಂಜ್ ಮಾಡ್ಕೋಬೋದು. ತುಂಬಾ ಹ್ಯಾಂಡಿ ಆಗಿದೆ ಈ ಅಪ್ಲಿಕೇಶನ್. ಆ್ಯಂಡ್ ನಾವು ಹೆಲ್ತ್ ಮಾನಿಟರ್ ಕೂಡ ಮಾಡ್ಕೋಬೋದು.
ಅದು ಹೇಗೆ ಅಂದರೆ ಜಸ್ಟ್ ಹೆಲ್ತ್ ಮಾನಿಟರ್ ಹತ್ರ ಹೋಗಿ ನಿಮ್ಮ ಡ್ರಿಂಕಿಂಗ್ ರಿಮೈಂಡರ್ ಆಗಿರ್ಬೋದು, ನೀವು ರಿಮೈಂಡರ್ನ ಸೆಟ್ ಮಾಡ್ಕೋಬೋದು. 1 ಅವರ್ ಬೇಕಾ, ಹಾಫ್ ಆನ್ ಅವರ್ ಬೇಕಾ, ಸೊ ಎಲ್ಲದನ್ನು ನಾವು ಇಲ್ಲಿ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಎಸ್ಪೆಷಲಿ ವಿಮೆನ್ಸ್ಗೆ ನಮಗೆ ಮೆನ್ಸ್ಟ್ರಲ್ ಸೈಕಲ್ನ ಕೂಡ ಇದು ಸೆಟ್ ಮಾಡುತ್ತೆ. ಲೈಕ್ ಸೈಕಲ್ ಲೆಂತ್ ಏನಿದೆ, ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಇದ್ರ ಬಗ್ಗೆ ಕೂಡ ನಾವು ಡೀಟೇಲ್ಸ್ನ ಕೊಟ್ಟು ಮೆನ್ಸ್ಟ್ರಲ್ ಸೈಕಲ್ನ ಕೂಡ ನಾವು ಮಾನಿಟರ್ ಮಾಡ್ಕೋಬೋದು. ಹೆಲ್ತ್ ಬೆನಿಫಿಟ್ಸ್ ಕೂಡ ನಮಗೆ ಇದರಲ್ಲಿಂದನೇ ನಾವು ನೋಡ್ಕೋಬೋದು. ಏನೆಲ್ಲ ನಮಗೆ ಹೆಲ್ತ್ ಇಶ್ಯೂಸ್ ಇದೆ ಅದೆಲ್ಲ ನಮ್ಗೆ ಅಲಾರಮ್ ಕೊಡ್ತಾ ಇರುತ್ತೆ. ಆ್ಯಂಡ್ ದೆನ್ ಕಾಲ್ಸಲ್ಲಿ ಇಲ್ಲಿ ನಾವು ಎನೇಬಲ್ ಕೂಡ ಮಾಡ್ಕೋಬೋದು. ಕಾಲ್ ಅಲರ್ಟ್ಸ್ ಎಲ್ಲ ಇಲ್ಲೇ ಎನೇಬಲ್ ಕೂಡ ಮಾಡ್ಕೋಬೋದು. ಸ್ಕ್ರೀನಲ್ಲಿ ನೋಡ್ಬೋದು. ಈಗ ನಾನು ಕಾಲ್ ಅಲರ್ಟ್ನ ಎನೇಬಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಗೆ ಏನಾದರೂ ಡಿವೈಸ್ ಅಪ್ಡೇಟ್ ಮಾಡ್ಕೋಬೇಕು ಅಂದರೆ ಈ ಅಪ್ಲಿಕೇಶನಿಂದನೇ ನಾವು ವಾಚ್ ಅಪ್ಡೇಟ್ನ ಈಸಿಯಾಗಿ ಮಾಡ್ಕೋಬೋದು. ಓವರಾಲ್ ಆಗಿ ನೀವು ಬೋಟ್ ಅವರ ಈ ವೇವ್ ಕನೆಕ್ಟ್ನ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ನೀವೇನಾದರೂ ಬಜೆಟಲ್ಲಿ ಲೋಡೆಡ್ ವಿತ್ ಫೀಚರ್ಸ್ ಇರುವ ಸ್ಮಾರ್ಟ್ ವಾಚ್ನ ನೋಡ್ತಿದ್ರೆ ದಿಸ್ ಒನ್ ಇಸ್ ದ ಬೆಸ್ಟ್ ವಿ ಹ್ಯಾವ್ ಇನ್ ದ ಮಾರ್ಕೆಟ್ ಅಂತಲೇ ಹೇಳ್ಬೋದು. ನಮಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದೆ. ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, ನಮಗೆ ಕಾಲಿಂಗ್ ಆಪ್ಷನ್ ಇದೆ, ಅಲೆಕ್ಸಾ ಇದೆ, ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಇದೆ, ಆಂಬಿಯಂಟ್ ಸೌಂಡ್ ಎಫೆಕ್ಟ್ ಇದೆ, ಆ್ಯಂಡ್ ಸೆನ್ಸರ್ಸ್ ಕೂಡ ಕೊಟ್ಟಿದೆ. ಹಾರ್ಟ್ ರೇಟ್ ಆಗಿರ್ಬೋದು, SpO2 ಆಗಿರ್ಬೋದು, ಸಿಕ್ಕಾಪಟ್ಟೆ ಲೋಡೆಡ್ ವಿತ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಇನ್ನು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಟ್ರಿಪ್, ನನಗೆ ಆ ಸ್ಟ್ರ್ಯಾಪ್ ಇದೆ ಅಲ್ಲ, ಅದು ಸ್ವಲ್ಪ ನನಗೆ ದೊಡ್ಡದಾಯಿತು ಅಂತ ಅನಿಸ್ತು. ಸೊ ಓಕೆ, ಹುಡುಗರಿಗಾದರೆ ಈ ಸ್ಟ್ರ್ಯಾಪ್ ಕರೆಕ್ಟಾಗಿರುತ್ತೆ, ಕರೆಕ್ಟಾಗಿ ಪ್ರಾಪರಾಗಿ ಫಿಕ್ಸ್ ಆಗಿರುತ್ತೆ. ಬಟ್ ನನಗೆ ವೇರ್ ಮಾಡಿದಾಗ ತುಂಬಾ ಲೂಸ್ ಆಗಿತ್ತು. ಸೊ ಇವನ್ ನಾನು ಸೆನ್ಸರ್ಸ್ ಮೆಷರ್ ಮಾಡೋವಾಗಲೂ ಅಷ್ಟೇ ಈ ಥರ ಟೈಟಾಗಿ ಹೋಲ್ಡ್ ಮಾಡಿ ನಾನು ಮೆಷರ್ ಮಾಡಬೇಕಿತ್ತು. SpO2 ಆಗಿರಲಿ, ಹಾರ್ಟ್ ರೇಟ್ಗಾಗಿರಲಿ. ಸೊ ವಿಮೆನ್ಸ್ನ ಕನ್ಸಿಡರ್ ಮಾಡಿ ಅವರು ಈ ಸ್ಟ್ರ್ಯಾಪ್ನ ಒಂದು ಸ್ವಲ್ಪ ಚಿಕ್ಕದಾಗಿ ಅಥವಾ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಮಾಡಿದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಈ ಡಿಸ್ಅಡ್ವಾಂಟೇಜ್ ಬಿಟ್ಟರೆ ಓವರಾಲ್ ಆಗಿ ಪ್ರಾಡಕ್ಟ್ ಅಂತೂ ಸೂಪರ್ ಆಗಿದೆ, ಲೋಡೆಡ್ ವಿತ್ ಫೀಚರ್ಸ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕಂದ್ರೆ ಫಸ್ಟ್ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.